ಸೊ ಹಾಯ್, ಎಲ್ರು ಹೇಗಿದ್ದೀರಾ? ಹೇಗ್ ಓದ್ತಾ ಇದೀರಾ? ಅಲ್ಲೂ ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಸೊ ಇನ್ನ ಹೊಸ ಹೊಸ ನೋಟಿಫಿಕೇಶನ್ಸ್ ಗಳು ಬರ್ತಿದೆ. ಆಲ್ರೆಡಿ ಹೊಸ ಹೊಸ ನೋಟಿಫಿಕೇಶನ್ಸ್ ಗಳು ಯಾವ್ದು ಬರುತ್ತೆ, ಆಲ್ರೆಡಿ ಯಾವ್ದೆಲ್ಲ ನೋಟಿಫಿಕೇಶನ್ಸ್ ಆಗಿದೆ, ಎಲ್ಲಾನು ನ್ಯೂಸ್ ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಈಗ ಹೊಸದಾಗಿ ಏನು ಅಂದ್ರೆ 319 ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸೋದಕ್ಕೆ KPSC ಗೆ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇನ್ನು ಸ್ವಲ್ಪ ದಿನದಲ್ಲೇ, ಇನ್ನ 1 ವೀಕ್ 2 ವೀಕ್ ಅಲ್ಲಿ KS ಕೂಡ ನಮಗೆ ನೋಟಿಫಿಕೇಶನ್ ಕಾಲ್ ಆಗುತ್ತೆ. ಓಕೆನಾ? ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕಿಂತ ಮುಂಚೆ ಕ್ಲಾಸಸ್ಗಳು ಕರೆಕ್ಟ್ ಆಗಿ ಹೋಗ್ತಿದೆ ಅನ್ಕೊಂತೀನಿ, ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅನ್ಕೊಂತೀನಿ, ಎಲ್ಲೋ ಗ್ಯಾಪ್ ಆಗ್ತಿಲ್ಲ ಅನ್ಕೊಂತೀನಿ, ಅಂಡ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್ ಅನ್ಕೊಂತೀನಿ. ಏನಾದ್ರೂ ಇಶ್ಯೂಸ್ ಇದ್ರೆ, ಏನಾದ್ರು ಪ್ರಾಬ್ಲಮ್ ಆಗ್ತಿದ್ರೆ, ಯು ಕ್ಯಾನ್ ಜಸ್ಟ್ ಕಮೆಂಟ್ ಇಟ್ ಡೌನ್, ಐ ವಿಲ್ ಆನ್ಸರ್ ದಟ್. ಅಂಡ್ ಬೇರೆ ಏನು ಅಂದ್ರೆ, ಹೊಸ ಹೊಸ ನೋಟಿಫಿಕೇಶನ್ಸ್ ಗಳಾಗುತ್ತೆ. ಸೊ ತುಂಬಾ ಸಿನ್ಸಿಯರ್ ಆಗಿ, ತುಂಬಾ ಎಫರ್ಟ್ ಹಾಕಿ, ಚೆನ್ನಾಗಿ ಓದ್ಕೊಂಡು ಪ್ರಿಪೇರ್ ಆಗಿ. ಓಕೆನಾ? ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ಹೇಳಿರೋ ಪ್ರಕಾರ KS ನೋಟಿಫಿಕೇಶನ್ ಬಗ್ಗೆ ಏನು ಎಂತ ಅಂತ ಎಲ್ಲ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ 26-27ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ಸ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ರಿಕ್ತ ಸ್ಥಾನಗಳನ್ನು ಬಿಡುಗಡೆ ಮಾಡುವ ಬಗ್ಗೆ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇಲ್ಲಿಂದ DPAR, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಅವ್ರ ಡಿಪಾರ್ಟ್ಮೆಂಟ್ ಇಂದ KPSC ಗೆ 14ನೇ ತಾರೀಕು ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸೊ ಯಾವುದೇ ಕ್ಷಣದಲ್ಲಾದ್ರೂ KS ನೋಟಿಫಿಕೇಶನ್ ಬರುವಂತ ಚಾನ್ಸಸ್ ಗಳು ಜಾಸ್ತಿ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ಬರುತ್ತೆ. ಸೊ ಎಷ್ಟು ಪೋಸ್ಟ್ಗಳಿಗೆ, ಸೊ ಅದು ಇಂಪಾರ್ಟೆಂಟ್. 319 ಪೋಸ್ಟ್ಗಳಿಗೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆ, ಗ್ರೂಪ್ ಎಗೆ ಎಷ್ಟು ಪೋಸ್ಟ್, ಗ್ರೂಪ್ ಬಿ ಗೆ ಎಷ್ಟು ಪೋಸ್ಟ್, HK ಎಷ್ಟು ಪೋಸ್ಟ್ ಇದೆ, ನಾನ್ HK ಎಷ್ಟು ಪೋಸ್ಟ್ ಇದೆ, ಅದನ್ನ ನೋಡೋಣ. ಸೊ ಫಸ್ಟ್, ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ಏನು ನಾನ್ HK 36, HK 3, ಟೋಟಲ್ 39. ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ಟೋಟಲ್ 50, ನಾನ್ HK ಅಂಡ್ HK ಅಲ್ಲಿ ಟೋಟಲ್ 50. ದೆನ್ ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ 2, ನಾನ್ HK. ದೆನ್ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಸಹಾಯಕ ನಿರ್ದೇಶಕರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 13 ಅಂಡ್ HK 2, ಟೋಟಲ್ 15. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ 11, ಟೋಟಲ್ 11. ಸೊ 117 ಪೋಸ್ಟ್ಗಳು ಗ್ರೂಪ್ ಎ ಅಲ್ಲಿ ಕರೀತಾರೆ. ದೆನ್ ಗ್ರೂಪ್ ಬಿ ಹೋಗೋಣ. ತಹಶೀಲ್ದಾರ್ ಟೋಟಲ್ ನಾನ್ HK 18, HK 7, ಟೋಟಲ್ 25. ದೆನ್ ವಾಣಿಜ್ಯ ತೆರಿಗೆ ಅಧಿಕಾರಿ 74, ನಾನ್ HK ಟೋಟಲ್ 74, HK ಅಲ್ಲಿ ಯಾವುದೇ ತರ ಪೋಸ್ಟಿಂಗ್ ಖಾಲಿ ಇಲ್ಲ. ದೆನ್ ಸಹಾಯಕ ಅಧೀಕ್ಷಕರು, ದೆನ್ 5 ಪೋಸ್ಟ್ಗಳು ನಾನ್ HK, 1 HK, ಟೋಟಲ್ 6. ಸೊ ಇದಾಗಿರುತ್ತೆ. ಇನ್ನ ಉಳಿದಿರೋದು ನೀವು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಅನ್ಕೊಂತೀನಿ. ಸಹಾಯಕ ಸಂಘ ಸಹಾಯಕರು, ನಿಬಂಧಕರು, ಸಹಾಯಕ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಅಬಕಾರಿ ಉಪ ಅಧೀಕ್ಷಕರು, ದೆನ್ ಉದ್ಯೋಗಕಾರಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಮುಖ್ಯಾಧಿಕಾರಿಗಳು, ನಗರಾಭಿವೃದ್ಧಿ ಇಲಾಖೆ, ಸಹಾಯಕ ಖಜಾನಾಧಿಕಾರಿಗಳು, ಆರ್ಥಿಕ ಇಲಾಖೆ, ದೆನ್ ಸಹಾಯಕ ನಿರ್ದೇಶಕರು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಶಾಖಾಧಿಕಾರಿ ಕರ್ನಾಟಕ ಲೋಕಸೇವಾ ಆಯೋಗ, ಸಹಾಯಕ ನಿರ್ದೇಶಕರು. ಟೋಟಲ್ 202 ಪೋಸ್ಟ್ಗಳು. ಸೊ ಟೋಟಲ್ ಆಗಿ 319 ಹುದ್ದೆಗಳಿಗೆ ನೋಟಿಫಿಕೇಶನ್ ಕಾಲೋಗೋ ಸಾಧ್ಯತೆ ಇದೆ. ಸೊ ಆದಷ್ಟು ಎಲ್ಲ ಬೇಗ ಇದು ಡಿಪಾರ್ಟ್ಮೆಂಟ್, ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಪೋಸ್ಟ್ಗಳಿದಾವೆ ಅನ್ನೋದು, ಯಾವ್ಯಾವ ಪೋಸ್ಟ್ಗಳು ಅನ್ನೋದನ್ನ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಸೊ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಇನ್ನ ಸ್ವಲ್ಪ ದಿನದಲ್ಲೇ KS ಕೂಡ ಕಾಲ್ ಆಗುತ್ತೆ. ಎಲ್ರು ಚೆನ್ನಾಗಿ ಪ್ರಿಪೇರ್ ಆಗಿ, ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಆಲ್ ದ ಬೆಸ್ಟ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬೈ ಬಾಯ್.